ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಆ್ಯಂಕರ್ ಶುಭಶ್ರೀ ಜೈನ್ ಯೂಟ್ಯೂಬ್ ಚಾನಲ್. ಈ ಹಿಂದೆ ನಾನು ಗೋವಾದ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಗೋವಾದ 5 ಸ್ಟಾರ್ ಹೋಟೆಲ್ ಹೆಂಗಿರುತ್ತೆ ಅನ್ನೋದನ್ನು ಆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ. ಅಂದಾಗೆ ಇವತ್ತು ಗೋವಾದ ಟ್ರಿಪ್ ಹೆಂಗಿತ್ತು, ಎಲ್ಲೆಲ್ಲಿ ವಿಸಿಟ್ ಮಾಡಿದ್ವಿ, ಅದೆಲ್ಲದರ ಬಗ್ಗೆ ಈ ಬ್ಲಾಗ್ನಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾವು ಬೆಂಗಳೂರಿನಿಂದ ಗೋವಾಗೆ ಹೋಗಿದ್ದು ಫ್ಲೈಟಲ್ಲಿ. ಸೊ ಫ್ಲೈಟ್ ನಮಗೆ ಬೆಳಗ್ಗೆ 8:45 8:45ಕ್ಕೆ ಇದ್ದಿದ್ದು. ಹಾಗಾಗಿ ನಿಮ್ಗೆ ಗೊತ್ತು, ಏರ್ಪೋರ್ಟ್ಗೆ ನಾವು ಸ್ವಲ್ಪ ಬೇಗನೆ ರೀಚ್ ಆಗಬೇಕಾಗತ್ತೆ. ಮನೆಯಿಂದ ನಾವು ಆಲ್ಮೋಸ್ಟ್ ಒಂದು 5:45 ಹಾಗೆ ಹೊರಟ್ವಿ. ಮನೆಯಿಂದ ನಾವು ಏರ್ಪೋರ್ಟ್ ರೀಚ್ ಆಗಬೇಕಾದ್ರೆ ಆಲ್ಮೋಸ್ಟ್ ಒಂದು ವಿದಿನ್ 1 ಅವರ್ ನಾವು ಅಲ್ಲಿಗೆ ರೀಚ್ ಆದ್ವಿ. ಬೆಳಗ್ಗೆ ಆಗಿದ್ದರಿಂದ ಟ್ರಾಫಿಕ್ ಏನು ಅಷ್ಟಿರಲಿಲ್ಲ. ಬೆಂಗಳೂರು ಏರ್ಪೋರ್ಟ್ ರೀಚ್ ಆದ ನಂತರದಲ್ಲಿ ಅಲ್ಲಿ ಚೆಕ್ ಇನ್ ಆದ ನಂತರದಲ್ಲಿ ನಾವಲ್ಲಿ ರಾಮೇಶ್ವರಂ ಕೆಫೆಗೆ ಹೋಗಿದ್ವಿ. ಸೊ ರಾಜಾಜಿನಗರದಲ್ಲಿರುವಂತಹ ರಾಮೇಶ್ವರಂ ಕೆಫೆಗೆ ಯೂಶ್ವಲಿ ನಾವು ಹೋಗ್ತಾ ಇರ್ತೀವಿ. ಬಟ್ ಏರ್ಪೋರ್ಟ್ನಲ್ಲಿ ಹೆಂಗಿರುತ್ತೆ, ಬೆಳಗಿನ ಬ್ರೇಕ್ಫಾಸ್ಟ್ ಹೆಂಗೂ ಆಗಿರಲಿಲ್ಲ. ಹಾಗಾಗಿ ಅಲ್ಲಿ ಹೋಗಿ ನಾವು ಬ್ರೇಕ್ಫಾಸ್ಟ್ಗೆ ನಾವು ಪ್ಲೇನ್ ಇಡ್ಲಿ ಹಾಗೆಯೇ ಕಾಫಿ ಆರ್ಡರ್ ಮಾಡಿದ್ವಿ. ಸೊ ಇದರ ಪ್ರೈಸ್ ಎಷ್ಟಿತ್ತು ಅನ್ನೋದನ್ನು ನಾನು ನಿಮಗೆ ಹೇಳಲೇಬೇಕು. ಆಬ್ವಿಯಸ್ಲಿ ಏರ್ಪೋರ್ಟ್ ಅಂತ ಅಂದ ತಕ್ಷಣ ಒಂದು ಸ್ವಲ್ಪ ಪ್ರೈಸ್ ಹೆಚ್ಚಾಗೇ ಇರುತ್ತೆ. ಪ್ಲೇನ್ ಇಡ್ಲಿ ಹಾಗೆ ಕಾಫಿ ಆರ್ಡರ್ ಮಾಡಿದ್ವಿ. ಪ್ಲೇನ್ ಇಡ್ಲಿಯ ರೇಟ್ ಎಷ್ಟಿತ್ತು ಅಂದರೆ 190 ರೂಪೀಸ್. ಅದೇ ರೀತಿ ಕಾಫಿದು 180 ರೂಪೀಸ್. ಅಂದರೆ ಸಿಂಗಲ್ ಪ್ಲೇಟ್ ಇಡ್ಲಿಗೆ 190 ರೂಪೀಸ್, ಸಿಂಗಲ್ ಕಾಫಿಗೆ 180 ರೂಪೀಸ್ ಇದ್ದಿದ್ದು. ಸೊ ಇದು 1 to ಡಬಲ್ ಅಂತಲೂ ಹೇಳೋಕ್ಕಾಗಲ್ಲ, ಅದಕ್ಕಿಂತನೂ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಏರ್ಪೋರ್ಟ್ ಅಂದರೆ ಪ್ರತಿಯೊಂದು ವಸ್ತು ಎಲ್ಲನೂ ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಅಲ್ಲಿಂದ ನಾವು ಬ್ರೇಕ್ಫಾಸ್ಟ್ ಮುಗಿಸಿ ಮತ್ತು ನಮಗೆ ಫ್ಲೈಟ್ ಹತ್ತೋದಿಕ್ಕಿತ್ತು. ಸೊ ಅಲ್ಲಿ ಹೋಗಬೇಕಾದ್ರೆ ಬಸ್ಸಿಂದ ನಮ್ಮನ್ನು ಇನ್ನೊಂದು ಕಡೆ ಕರ್ಕೊಂಡು ಹೋದರು. ಅದು ಆ್ಯಕ್ಚುಲಿ ಟರ್ಮಿನಲ್ 2 ಆಗಿತ್ತು. ನಾವು ಬಂದಿದ್ದು ಟರ್ಮಿನಲ್ ಫಸ್ಟ್. ಸೊ ಟರ್ಮಿನಲ್ ಫಸ್ಟ್ ಅಂತಲೇ ಟಿಕೆಟಲ್ಲೂ ಕೂಡ ಮೆನ್ಷನ್ ಆಗಿತ್ತು. ಬಟ್ ಇನ್ಸೈಡಿಂದ ಅವರು ಬಸ್ಸಲ್ಲಿ ನಮ್ಮನ್ನು ಟರ್ಮಿನಲ್ 2 ಕಡೆ ಕರ್ಕೊಂಡು ಹೋದರು. ಬಟ್ ಟರ್ಮಿನಲ್ 2 ತುಂಬಾ ಚೆನ್ನಾಗಿದೆ. ಬಟ್ ನಮಗೆ ಅಲ್ಲಿ ಒಳಗೆ ಹೋಗೋವಂಥ ಅವಕಾಶ ಇರಲ್ಲ. ಜಸ್ಟ್ ಒಂದು ಫ್ಲೈಟ್ ಹತ್ತೋದಕ್ಕೆ ಮಾತ್ರ ಆ ಕಡೆಗೆ ಒಳಗಿಂದ ಬಸ್ಸಲ್ಲಿ ಕರ್ಕೊಂಡು ಹೋದರು. ಸೊ ನಾವು ಫ್ಲೈಟ್ ಹತ್ತಿದ್ವಿ. ಆಲ್ಮೋಸ್ಟ್ ಒಂದು 8:45ಕ್ಕೆ ಫ್ಲೈಟ್ ಟೇಕ್ ಆಫ್ ಆಯಿತು. ಅಂದಾಗೆ ಬೆಂಗಳೂರಿನಲ್ಲಿ ಮಳೆ ಇರಲಿಲ್ಲ, ಮೋಡ ಇರಲಿಲ್ಲ, ಏನೂ ಇರಲಿಲ್ಲ. ವೆದರ್ ಚೆನ್ನಾಗಿತ್ತು. ಬಟ್ ನಾವು ಗೋವಾ ರೀಚ್ ಆಗ್ತಾ ನಮಗೆ ವೆದರ್ ಫೀಲ್ ಆಗೋದಕ್ಕೆ ಶುರು ಆಯಿತು. ಮೋಡ ಇತ್ತು, ಅಲ್ಲಲ್ಲಿ ಮಳೆನೂ ಆಗ್ತಾ ಇತ್ತು. ಬೆಂಗಳೂರಿನಿಂದ ಗೋವಾಗೆ ಟ್ರಾವೆಲ್ ಟೈಮ್ ಅಂದರೆ ಫ್ಲೈಟಲ್ಲಿ ಟ್ರಾವೆಲ್ ಟೈಮ್ ಇರೋದು ಬರೀ 45 ನಿಮಿಷ. ನಾವಿಲ್ಲಿ 8:45ಕ್ಕೆ ಹೊರಟ್ವಿ. ಆಲ್ಮೋಸ್ಟ್ ಒಂದು 9:15ಕ್ಕೆ ಅನೌನ್ಸ್ಮೆಂಟ್ ಮಾಡಿದ್ರು ನಾವು ಟಚ್ ಡೌನ್ ಆಗ್ತಾ ಇದ್ದೀವಿ ಅಂತ. ಸೊ ಎಕ್ಸಾಕ್ಟಾಗಿ 9:00ವರೆಗೆ ನಾವಲ್ಲಿ ರೀಚ್ ಆದ್ವಿ. ಅಲ್ಲಿ ನೋಡಿದ್ರೆ ಹನಿ ಮಳೆನೂ ಬರ್ತಾ ಇತ್ತು. ಅಂದಹಾಗೆ ನಾವು ಹೋಗಿದ್ದು ನಾರ್ತ್ ಗೋವಾಗೆ, ಮನೋಹರ್ ಏರ್ಪೋರ್ಟ್ಗೆ. ಅಲ್ಲಿ ಬಂದು ಇಳಿದ ತಕ್ಷಣ ನಮಗೊಬ್ಬರು ಬಾಲಿವುಡ್ನ ಡೈರೆಕ್ಟರ್ ನೋಡೋದಕ್ಕೆ ಸಿಕ್ಕಿದ್ರು. ನಮಗೆ ಒಂದ್ಸಲ ಕನ್ಫ್ಯೂಸ್ ಆಯ್ತು, ಇವ್ರು ಅವರೇನಾ ಅಲ್ವಾ ಅಂತ ಅಂದ್ಕೊಂಡ್ವಿ. ಬಟ್ ಅವ್ರು ಮುಂದೆ ಬಂದಾಗ ಫೋಟೋ ತೆಗಿಯೋಕ್ಕಾಗಲಿ ವಿಡಿಯೋ ಮಾಡೋಕ್ಕಾಗಲಿ ನಮ್ಗೆ ನೆನಪಾಗಿಲ್ಲ. ಬಟ್ ಅವರು ನೋಡಿ ದೂರದಲ್ಲಿ ಹೋಗ್ತಿದ್ದಾರೆ. ಅವ್ರ ಬ್ಯಾಕ್ ಸೈಡಿಂದ ನಾವು ವಿಡಿಯೋ ಕ್ಯಾಪ್ಚರ್ ಮಾಡಿದ್ವಿ. ಅಂದಹಾಗೆ ಇವರು ಬಾಲಿವುಡ್ನ ಫೇಮಸ್ ಡೈರೆಕ್ಟರ್ ಅನುರಾಗ್ ಬಸು, ಬರ್ಫಿ, ಲೈಫ್ ಇನ್ ಅ ಮೆಟ್ರೋ ಈ ಎಲ್ಲ ಮೂವಿ ಮಾಡಿದ್ದಾರೆ ನೋಡಿ ಅವರೇ. ಸೊ ಏರ್ಪೋರ್ಟಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ರು. ಸೊ ಹಂಗಾಗಿ ನಾವು ಬ್ಯಾಕ್ ಸೈಡಿಂದ ಕ್ಯಾಪ್ಚರ್ ಮಾಡಿದ್ವಿ ಅವರನ್ನು. ಒಂದು ಸ್ವಲ್ಪ ಹೊತ್ತು ನಾವು ಏರ್ಪೋರ್ಟಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಫೋಟೋ ಎಲ್ಲ ತೆಗೆದು ಅಲ್ಲಿಂದ ನಾವು ಹೊರಡ್ತೀವಿ. ಗೋವಾ ಮೈಲ್ಸ್ ಅನ್ನುವಂಥ ಒಂದು ಆ್ಯಪ್ನ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ವಿ. ಬೆಂಗಳೂರಲ್ಲಿ ಹೆಂಗೆ ಓಲಾ, ಊಬರ್ ಆ ಥರದ ಆ್ಯಪ್ಗಳಿರ್ತಾವೋ, ಗೋವಾದಲ್ಲಿ ಓಲಾ, ಊಬರ್ ನಿಮ್ಗೆ ಸಿಗಲ್ಲ. ಅಲ್ಲಿ ಅವರು ಅದನ್ನು ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ಅಲೋ ಮಾಡೇ ಇಲ್ಲ ಅಲ್ಲಿನ ಗೌರ್ಮೆಂಟ್. ಸೊ ಅಲ್ಲಿ ನಿಮಗೆ ಸಿಗುವಂಥದ್ದು ಅಂತಂದರೆ
ಗೋವಾ ಮೈಲ್ಸ್ ಅನ್ನುವಂಥ ಒಂದು ಆ್ಯಪ್ ಇರುತ್ತೆ. ಅದರಲ್ಲಿ ನೀವು ಕ್ಯಾಬ್ನ ಬುಕ್ ಮಾಡ್ಕೋಬೋದು. ರೀಸನೇಬಲ್ ಪ್ರೈಸ್ ಅದರಲ್ಲೇ ಇರುತ್ತೆ. ಸೊ ಆ ಪ್ರೈಸ್ಗೆ ನಾವು ಅದರಲ್ಲಿ ಟ್ರಾವೆಲ್ ಮಾಡ್ಬೋದು. ಹಾಗಾಗಿ ನಾವು ಕ್ಯಾಬ್ ಬುಕ್ ಮಾಡಿದ್ವಿ. ನಾವು ಆಲ್ರೆಡಿ ಒಂದು ಸ್ಟೇನ ಬುಕ್ ಮಾಡಿದ್ವಿ. ಸೊ ಅಲ್ಲಿಗೆ ನಾವು ಟ್ರಾವೆಲ್ ಮಾಡಿದ್ವಿ. ಸೊ ಏರ್ಪೋರ್ಟಿಂದ ಕ್ಯಾಬಲ್ಲಿ ನಾವು ಸ್ಟೇ ಆಗುವಂಥ ಒಂದು ಪ್ಲೇಸ್ಗೆ ಹೊರಟ್ವಿ. ಏರ್ಪೋರ್ಟಿಂದ ಆ ಜಾಗಕ್ಕೆ ಆಲ್ಮೋಸ್ಟ್ ಒಂದು 39 ಕಿಲೋಮೀಟ್ರ್ ಇತ್ತು. ಸೊ 1300 ಸಮಥಿಂಗ್ ನಾವು ಕ್ಯಾಬ್ಗೆ ಪೇ ಮಾಡಿದ್ವಿ. ನಾವು ಸ್ಟೇ ಆಗಿರುವಂಥ ಹೋಟೆಲ್ನ ಹೆಸರು ವೆರಾಂದ ಗೋವಾ ಅಂತ. ಸೊ ಫಸ್ಟ್ ಡೇ ನಾವು ಇಲ್ಲಿ ಸ್ಟೇ ಆಗಿದ್ವಿ. ಅಲ್ಲಿ ಚೆಕ್ ಇನ್ ಆಗಿ ರೂಮಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದ್ವಿ. ರೂಮ್ ತುಂಬಾ ಚೆನ್ನಾಗಿತ್ತು. ರೂಮ್ ಹೆಂಗಿತ್ತು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಗೋವಾದಲ್ಲಿ ನೀವು ಟ್ರಾವೆಲ್ ಮಾಡಬೇಕು ಅಂತಂದರೆ ಏನೂ ಕಷ್ಟ ಇಲ್ಲ. ಯಾಕಂದರೆ ನಿಮಗೆ 4 ವೀಲರ್ ಸಿಗುತ್ತೆ, 2 ವೀಲರ್ ಸಿಗುತ್ತೆ. ನೀವು ಅದನ್ನು ಬುಕ್ ಮಾಡಿದ್ರೆ ಆಯಿತು. ಸೊ ನೀವು ಅದರಲ್ಲೇ ಟ್ರಾವೆಲ್ ಮಾಡ್ಬೋದು. ಸೊ ನಾವಿಬ್ಬರು ಇದ್ದಿದ್ದರಿಂದ ನಾವು 2 ವೀಲರ್ನ ಬುಕ್ ಮಾಡಿದ್ವಿ. ಅಂದಹಾಗೆ ನಾವಿದ್ದಂತಹ ಸ್ಟೇ ಏನಿತ್ತು ಆ ಹೋಟೆಲ್ನವರೇ ನಮಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ದರು. ನಿಮಗೇನಾದರೂ 2 ವೀಲರ್ ಅಥವಾ 4 ವೀಲರ್ ಬೇಕು ಅಂತಾದರೆ ನಮಗೆ ಹೇಳಿ, ನಾವು ನಮ್ಮ ಪರಿಚಯ ಇರೋರನ್ನ ಹೇಳ್ತೀವಿ ಅಂತ ಅಂದರು. ಸೊ ಅವರು ಕಾಂಟ್ಯಾಕ್ಟ್ ಏನು ಕೊಟ್ಟಿದ್ರು ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರು ನಮಗೆ ಆ ಹೋಟೆಲ್ಗೆ ಬಂದು 2 ವೀಲರ್ನ ಕೊಟ್ಟರು. ಸೊ ಪ್ರೂಫ್ಗೆ ನಾವೇನಾದರೂ ಒಂದು ID ಪ್ರೂಫ್ ಅವ್ರಿಗೆ ಕೊಡಬೇಕಾಗತ್ತೆ. ಜೊತೆಗೆ ಇದರ ಪ್ರೈಸ್ ಹೆಂಗಿರುತ್ತೆ ಅಂತಂದರೆ ಪರ್ ಡೇ ನಾವು 500 ರೂಪೀಸ್ ಪೇ ಮಾಡಿದ್ರಾಯಿತು. ಆಮೇಲೆ ಪೆಟ್ರೋಲ್ ಏನಿದ್ರು ಅದು ನಾವೇ ಹಾಕೋಬೇಕು. ಸೊ ನೀವು 1 ಡೇ 24 ಅವರ್ಸ್ ಯೂಸ್ ಮಾಡಬಹುದು ಈ 2 ವೀಲರ್ನ. ಸೊ ನಾವು 2 ವೀಲರ್ ಇಟ್ಕೊಂಡು ನಮ್ಮದು ಲಂಚ್ ಆಗಿರಲಿಲ್ಲ. ಹಾಗಾಗಿ ಫಸ್ಟ್ ಲಂಚ್ ಮುಗಿಸೋಣ ಅಂತ ನಾವು ವೆಜ್ ಹೋಟೆಲ್ನ ಹುಡ್ಕೊಂಡು ಹೋದ್ವಿ. ನಾನು ಅಂದ್ಕೊಂಡೆ ಗೋವಾದಲ್ಲಿ ವೆಜ್ ಹೋಟೆಲ್ ಹುಡ್ಕೋದು ತುಂಬಾ ಕಷ್ಟ ಅಂತ. ಬಟ್ ಹಾಗೇನಿರಲಿಲ್ಲ. ಸುಮಾರು ವೆಜ್ ಹೋಟೆಲ್ಗಳು ಕೂಡ ಗೋವಾದಲ್ಲಿದ್ದಾವೆ. ಸೊ ಹಂಗಾಗಿ ನಾವು ಉಡುಪಿ ಹೋಟೆಲ್ಗೆ ಹೋದ್ವಿ. ಉಡುಪಿ ಹೋಟೆಲ್ನಲ್ಲಿ ನಮ್ಮ ಲಂಚ್ ಮುಗಿಸಿದ ನಂತರದಲ್ಲಿ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಚೆನ್ನಾಗಿರೋ ಪ್ಲೇಸಸ್ ಇದೆಯಾ ಅಲ್ಲಿ ವಿಸಿಟ್ ಕೊಡೋಣ ಅಂತ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ವಿ. ಆವಾಗ ನಮಗೊಂದು ಫೋರ್ಟ್ ಸಿಗುತ್ತೆ, ಅದೇ ಚಪೋರಾ ಫೋರ್ಟ್. ಸೊ ಆ ಕಡೆ ನಾವು ಹೊರಟ್ವಿ. ಅಲ್ಲಿಂದ ಜಸ್ಟ್ ಒಂದು 2 ಕಿಲೋಮೀಟ್ರ್ ಒಳಗೆ ಇದ್ದಿದ್ದು. ಹಾಗಾಗಿ ಅಲ್ಲಿಗೆ ಹೊರಟ್ವಿ ನಾವು ಮಧ್ಯಾಹ್ನ. ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತು, ಮೋಡನಿತ್ತು, ಬಿಸಿಲು ಇತ್ತು. ಸೊ ಆ ಫೋರ್ಟ್ ಹತ್ರ ಹೋದ್ವಿ. ನಾವು ರೆಂಟೆಡ್ ಬೈಕ್ ಏನೋ ತಗೊಂಡು ಹೋಗಿದ್ವಿ. ಅದನ್ನು ಅಲ್ಲಿ ಪಾರ್ಕ್ ಮಾಡಬೇಕಾದ್ರೆ ಪೇ ಮಾಡೋದಕ್ಕಿತ್ತು. ಸೊ ಪಾರ್ಕಿಂಗ್ಗೆ ಪೇ ಮಾಡಿ ಫೋರ್ಟ್ ಒಳಗೆ ಹೋಗಬೇಕಾದ್ರೆ ಯಾವುದೇ ರೀತಿಯಾಗಿಯೂ ಕೂಡ ನಿಮಗೆ ಟಿಕೆಟ್ ಏನೂ ಇರಲ್ಲ. ಬಟ್ ಆ ಫೋರ್ಟ್ನ ಮೇಲ್ಗಡೆ ಹೋದ ನಂತರದಲ್ಲಿ ನಮಗೆ ಬೀಚ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ವ್ಯೂ ತುಂಬಾ ಚೆನ್ನಾಗಿದೆ. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಂತರ ನಾವು ಫೋರ್ಟಿಂದ ವಾಪಸ್ ಬಂದು ಬೀಚ್ ಹತ್ರ ಹೋದ್ವಿ. ಅದೇ ವಾಗತ್ತೂರು ಬೀಚ್. ಈ ಬೀಚ್ ಹತ್ರನೂ ತುಂಬಾ ಸ್ಟೇಗಳು ಇದ್ವು. ನಾವು ಅದನ್ನು ಕೂಡ ಸರ್ಚ್ ಮಾಡಿದ್ವಿ. ಬಟ್ ನಮಗೆ ಇದು ಬೇಡ, ಇನ್ನು ಬೇರೆ ಕಡೆ ಮಾಡೋಣ ಅಂತ ಹೇಳಿ ನಾವು ನೆಕ್ಸ್ಟ್ ಹೋಗಿದ್ದು ಕಾಸಾ ಡಿ ಮೊರಾದ ಇದಕ್ಕೆ ಹೋಗಿದ್ವಿ. ಸೊ ಬೀಚಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವು ನಮ್ಮ ರೂಮ್ಗೆ ವಾಪಸ್ ಹೋದ್ವಿ. ನೈಟ್ ನಾವು ಟೀಟೋಸ್ ಲೇನ್ಗೆ ಹೋಗೋದು ಅಂತ ಡಿಸೈಡ್ ಮಾಡಿದ್ವಿ. ಹಾಗಾಗಿ ಆಲ್ಮೋಸ್ಟ್ ಒಂದು 8:30-9 ಗಂಟೆ ನಂತರನೇ ನಾವು ಆ ಕಡೆ ಹೊರಟ್ವಿ. ಟೀಟೋಸ್ ಲೇನ್ ಅಂದರೆ ನಿಮ್ಗೆ ಗೊತ್ತು, ಸಿಕ್ಕಾಪಟ್ಟೆ ಫೇಮಸ್ ಅಲ್ಲಿ ಪಬ್ ಕ್ಲಬ್ಗಳಿಗೆ. ಹಾಗಾಗಿ ಬೀಚ್ ಹತ್ರ ಈ ಪಾರ್ಟಿ ವೈಬ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಸೊ ನಾವು ಕೂಡ ರಾತ್ರಿ 9 ಗಂಟೆಯ ನಂತರದಲ್ಲಿ ಟೀಟೋಸ್ ಲೇನ್ ಕಡೆ ಹೋದ್ವಿ. ಸೊ ಈ ಟೀಟೋಸ್ ಲೇನ್ನ ಎಂಡ್ ಏನಿರುತ್ತೆ ಅಲ್ಲೇ ಅಂಜುನಾ ಬೀಚ್ ಇರೋದು. ಆ ಬೀಚ್ನ
ಅಂದರೆ ತಟದಲ್ಲಿ, ಸಮುದ್ರದ ತಟದಲ್ಲೇ ಸಾಕಷ್ಟು ಕ್ಲಬ್ ಆಗಿರ್ಬೋದು ಅಥವಾ ರೆಸ್ಟೋರೆಂಟ್ಗಳಾಗಿರ್ಬೋದು ಓಪನ್ ಆಗಿರುತ್ತೆ. ಸೊ ನೀವು ಬೀಚಲ್ಲೇ ಕೂತ್ಕೊಂಡು ಫುಡ್ ಆರ್ಡರ್ ಮಾಡ್ಬೋದು ಅಥವಾ ಡ್ರಿಂಕ್ಸ್ ಮಾಡೋರು ಡ್ರಿಂಕ್ಸ್ ಕೂಡ ಆರ್ಡರ್ ಮಾಡ್ಕೋಬೋದು. ಸೊ ನಾವು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ನಮ್ಮ ನೈಟ್ ಡಿನ್ನರ್ ಆಗಿರಲಿಲ್ಲ, ಹಾಗಾಗಿ ನಾವು ಶಾರ್ಕ್ಸಲ್ಲಿ ನಮ್ಮ ಡಿನ್ನರ್ನ ಮುಗಿಸ್ಕೊಂಡ್ವಿ. ಸೊ ಡಿನ್ನರ್ ಮುಗಿಸಿದ ನಂತರದಲ್ಲಿ ಮತ್ತೆ ವಾಪಸ್ ನಾವು ನಮ್ಮ ರೂಮ್ಗೆ, ವರಾಂದಾಗೆ ವಾಪಸ್ ಬಂದ್ವಿ. ಗೋವಾದ ಸೆಕೆಂಡ್ ಡೇ ಹೆಂಗಿತ್ತು ಅಂದರೆ, ನಾವು ಹೇಳ್ಬೇಕಾದ್ರೇ ಆಲ್ಮೋಸ್ಟ್ ಒಂದು 10 ಗಂಟೆ ಆಗಿತ್ತು ಅನಿಸುತ್ತೆ. ಸೊ ಅಲ್ಲಿ ನಮ್ಮ ಚೆಕ್ಔಟ್ ಇದ್ದಿದ್ದು 11 ಗಂಟೆಗೆ, ಬಟ್ ನಾವು ಚೆಕ್ಔಟ್ ಆಗಬೇಕಾದ್ರೆ 12 ಗಂಟೆನೇ ಆಯಿತು. ಮತ್ತು ನಮಗೆ ಬ್ರೇಕ್ಫಾಸ್ಟ್ ಬೇರೆ ಮಾಡೋಕ್ಕಿತ್ತು. ಸೊ ನಾವು ಅಲ್ಲಿಂದ ಒಂದು ಸಾದಾಗರ್ ಅಂತ ಅನ್ನುವಂಥ ಒಂದು ಪಂಜಾಬಿ ರೆಸ್ಟೋರೆಂಟ್ಗೆ ಹೋದ್ವಿ. ನಾವು ಗೂಗಲಲ್ಲಿ ಸರ್ಚ್ ಮಾಡಬೇಕಾದ್ರೆ ಇದು ವೆಜ್ ರೆಸ್ಟೋರೆಂಟ್ ಅಂತ ಹುಡುಕ್ಬೇಕಾದ್ರೆ ಸದ್ಗುರು ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲಿ ನೋಡಿದ್ರೆ ಅದು ಸಾದಾಗುರ್ ಅಂತ ಏನೋ ಇತ್ತು. ಬೆಳಗಿನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ. ಸೊ ಅಲ್ಲಿಂದ ನಮಗೆ ಹೋಗೋದಕ್ಕೆ ನಮ್ಮ ಸೆಕೆಂಡ್ ಡೇ ಸ್ಟೇ ಏನಿತ್ತು, ಅಲ್ಲಿಂದ ಹೋಗೋದಕ್ಕೆ ಒಂದು ಸ್ವಲ್ಪ ನಮ್ಗೆ ಲೇಟ್ ಆಯಿತು. ಅಂದರೆ ಈ ರೆಂಟೆಡ್ ಬೈಕ್ನ ನಾವು ವಾಪಸ್ ಕೊಟ್ವಿ. ಈ ಗೋವಾ ಮೈಲ್ಸಲ್ಲಿ ಕ್ಯಾಬ್ ಬುಕ್ ಮಾಡಿದ್ರೆ ಕ್ಯಾಬ್ ಬುಕ್ ಆಗ್ತಿರ್ಲಿಲ್ಲ. ಅದೊಂದು ಗೋವಾ ಹೋಗೋರು ಒಂದು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಯಾಕಂದರೆ ತುಂಬ ಲಾಂಗ್ ಡಿಸ್ಟೆನ್ಸ್ ಇದ್ದರೆ ಗೋವಾ ಮೈಲ್ಸಲ್ಲಿ ಕ್ಯಾಬ್ ಅದೆಲ್ಲ ತುಂಬ ಬೇಗನೆ ಬುಕ್ ಆಗುತ್ತೆ. ಬಟ್ ಈ ಹತ್ರ ಡಿಸ್ಟೆನ್ಸ್, ಇವಾಗ ಫಾರ್ ಎಕ್ಸಾಂಪಲ್ ಒಂದು 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಅಂತಿದ್ದರೆ ಅವರು ಕೂಡ ಆ್ಯಕ್ಸೆಪ್ಟ್ ಮಾಡಲ್ಲ. ನಿಮಗೆ ತುಂಬ ಕಷ್ಟ ಆಗುತ್ತೆ ಕ್ಯಾಬ್ ಬುಕ್ ಮಾಡೋದಕ್ಕೆ, ಟ್ರಾವೆಲ್ ಮಾಡೋದಕ್ಕೆ. ಸೊ ನಾವು ಗೋವಾ ಮೈಲ್ಸಲ್ಲೇ ಬುಕ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ವಿ, ಬಟ್ ನಮಗಾಗಿಲ್ಲ. ಕೊನೆಗೆ ಏನು ಮಾಡಿದ್ವಿ ಅಂತಂದರೆ, ನಮಗೆ ಯಾರು 2 ವೀಲರ್ನ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಅವ್ರ ಹತ್ರ 4 ವೀಲರ್ ಕೂಡ ಇರುತ್ತೆ. ಸೊ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ಇಲ್ಲಿಗೆ ಡ್ರಾಪ್ ಬೇಕಿತ್ತು ಅಂತ ಹೇಳಿದ್ವಿ. ಸೊ ಅವರು ಅಲ್ಲಿಂದ ನಮ್ಮ ಹಳೆ ಹೋಟೆಲ್ ಏನಿತ್ತು ಅಲ್ಲಿಂದ ನಮ್ಮನ್ನು ಪಿಕ್ ಮಾಡಿ ನಮ್ಮ ಸ್ಟೇ ಏನಿದೆ ಅಲ್ಲಿಗೆ ಬಿಟ್ಟರು. ಸೊ 1 to 2 ತಗೋತಾರೆ. ಆಲ್ಮೋಸ್ಟ್ ಒಂದು ಇದ್ದಿದ್ದು ಬರೀ 6 ಕಿಲೋಮೀಟ್ರ್ ಅಷ್ಟೇ ಅನಿಸುತ್ತೆ ಅಲ್ಲಿಂದ ಅಲ್ಲಿಗೆ. ನಮಗೆ ಅವ್ರು ತಗೊಂಡಿದ್ದು 600 ರೂಪಾಯಿ ತಗೊಂಡ್ರು ಅಲ್ಲಿಗೆ. ಸೊ ಏನೂ ಮಾಡೋಕ್ಕಾಗಲ್ಲ, ಹಾಗೆ ಹೋಗಬೇಕಾಗತ್ತೆ. ಸೊ ಸ್ಟೋರಿಯಲ್ಲಿ ಹೆಂಗಿತ್ತು ಅನ್ನೋದನ್ನು ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಸ್ಟೋರಿ ಬಗ್ಗೆ ನಾನೇನು ಎಕ್ಸ್ಟ್ರಾ ಹೇಳಬೇಕಾಗಿಲ್ಲ. ಸೊ ಗೋವಾದಲ್ಲಿ ನಾವು 3 ದಿನ ಇದ್ವಿ, ಅಂದರೆ 2 nights 3 days ಇದ್ದಿದ್ದು. 3ನೇ ದಿನ ನಾವು ಮಧ್ಯಾಹ್ನ 12 ಗಂಟೆಗೆ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾವು ವಾಪಸ್ ಉಡುಪಿಗೆ ಬರೋದ್ರಲ್ಲಿ ಇದ್ದಿದ್ದು. ಹಾಗಾಗಿ ನಾವು ವಂದೇ ಭಾರತ್ ಟ್ರೈನ್ನ ಬುಕ್ ಮಾಡಿದ್ವಿ. ನಮಗೆ ಟ್ರೈನ್ ಇದ್ದಿದ್ದು ಸಂಜೆ 5:45ಗೆ, 5:45ಕ್ಕೆ ಇದ್ದಿದ್ದು. ಸೊ ನಾವು ಚೆಕ್ಔಟ್ ಆಗಿದ್ದು 12 ಗಂಟೆಗೆ. ನಮ್ಗೆ ಸಿಕ್ಕಾಪಟ್ಟೆ ಟೈಮ್ ಇತ್ತು, ಬಟ್ ನಾವು ಚೆಕ್ಔಟ್ ಆಗಿದ್ದರಿಂದ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ, ಹೊರಡಲೇಬೇಕಾಯಿತು. ನಾವು ಗೋವಾ ಮೈಲ್ಸಲ್ಲೇ ಕ್ಯಾಬ್ ಬುಕ್ ಮಾಡಿದ್ವಿ. ನೋಡಿ, ನಾವು ಕ್ಯಾಬ್ ಬುಕ್ ಮಾಡಿರೋದು ಇಲ್ಲಿ ಆ್ಯಕ್ಸೆಪ್ಟ್ ಮಾಡಿದ್ರು. ಯಾಕಂದರೆ ಅಲ್ಲಿಂದ ಮಡ್ಗಾಂವ್ ರೈಲ್ವೆ ಸ್ಟೇಷನ್ಗೆ ಆಲ್ಮೋಸ್ಟ್ ಒಂದು ಸುಮಾರು 45 ಕಿಲೋಮೀಟ್ರ್ ಇತ್ತು. ಹಾಗಾಗಿ ನಾವು ಗೋವಾ ಮೈಲ್ಸ್ನ ಬುಕ್ ಮಾಡಿದ್ವಿ. ಅದು ಅವ್ರು ಬೇಗ ಆ್ಯಕ್ಸೆಪ್ಟ್ ಮಾಡಿದ್ರು. ಕ್ಯಾಬ್ ಕೂಡ ಬುಕ್ ಆಗಿತ್ತು. 1 ಗಂಟೆಗೆ ನಾವು ಕ್ಯಾಬ್ನ ನಾವು ಬುಕ್ ಮಾಡಿದ್ವಿ. ನಾವು ಚೆಕ್ಔಟ್ ಆಗಬೇಕಾದ್ರೆ ಅಷ್ಟೇ ಟೈಮ್ ಆಯಿತು. ಸೊ 1 ಗಂಟೆಗೆ ನಾವು ಆ ಹೋಟೆಲಿಂದ ಹೊರಟ್ವಿ. ಆಲ್ಮೋಸ್ಟ್ ಒಂದು 1 hour ಬೇಕಾಯ್ತು ನಮಗೆ ರೀಚ್ ಆಗೋದಕ್ಕೆ. ವಿದಿನ್ 1 hour ರೀಚ್ ಆದ್ವಿ. ಬಟ್ ನಾವು ಡ್ರೈವರ್ನ ಕೇಳಿದ್ವಿ, ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ತಿರದಲ್ಲಿ ಶಾಪಿಂಗ್ ಏನಾದರೂ ಇದೆಯಾ, ನಾವು ಹೋಗಬೇಕಿತ್ತು ಅಂತ. ಸೊ ಅವ್ರು ಹೇಳಿದ್ರು, ಹೌದು, ರೈಲ್ವೆ ಸ್ಟೇಷನ್ನ ಪಕ್ಕದಲ್ಲೇ ಶಾಪಿಂಗ್ ಸ್ಟ್ರೀಟ್ ಎಲ್ಲ ಇದೆ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ಅಂತ. ಹಾಗಾಗಿ ನಾವು ಅಲ್ಲಿ ಇಳಿದ್ಬಿಟ್ಟು, ಒಂದು ಸ್ವಲ್ಪ ಮಳೆನೂ ಬರ್ತಾಯಿತ್ತು, ಅಲ್ಲಿ ಇಳಿದ್ಬಿಟ್ಟು ಒಂದು ಶಾಪಿಂಗ್ ಸ್ಟ್ರೀಟ್ ಎಲ್ಲ ಇತ್ತು. ನಮ್ಗೆ ಏನೇನು ಬೇಕೋ ಆ ಐಟಮ್ಸ್ ಎಲ್ಲ ತೊಗೊಂಡ್ವಿ. ನಂತರ ನಾವು ನಮ್ಮ ಲಂಚ್ ಆಗಿರಲಿಲ್ಲ. ಲಂಚ್ ಮಾಡೋಕ್ಕೆ ಅಂತ ಅಲ್ಲೇ ಒಂದು ವೆಜ್ ಹೋಟೆಲ್ ಇತ್ತು. ವೆಜ್ ಹೋಟೆಲ್ಗೆ ಹೋಗಿ ಲಂಚ್ ಮುಗಿಸಿದ್ವಿ. ಲಂಚ್ ಮುಗಿಸಿ ವಾಪಸ್ ಬರ್ತಾ ಹೋಟೆಲಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಸೆಕ್ಯೂರಿಟಿ ಹತ್ರ ಕೇಳಿದ್ವಿ, ಮಡ್ಗಾಂವ್ ರೈಲ್ವೆ ಸ್ಟೇಷನ್ಗೆ ಎಷ್ಟು ದೂರ ಇದೆ, ಇಲ್ಲಿಂದ ಆಟೋ ಸಿಗುತ್ತಾ ಅಥವಾ ಕ್ಯಾಬ್ ಏನಾದರೂ ಸಿಗುತ್ತಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಆಟೋ ಕ್ಯಾಬ್ ಏನು ಬೇಕಾಗಿಲ್ಲ, ಅಲ್ಲೊಂದು ರೋಡ್ ಇದೆ ನೋಡಿ, ಅದರಿಂದ ಸ್ಟ್ರೈಟ್ ಹೋಗಿ ಡೆಡ್ ಎಂಡ್ ಹೋದ್ರೇ ಅಲ್ಲೇ ಇರೋದು ರೈಲ್ವೆ ಸ್ಟೇಷನ್ ಅಂತ. ಸೊ ನಾವು ವಾಕ್ ಮಾಡಿಕೊಂಡೇ ಹೋದ್ವಿ. ಅಲ್ಲೇ ರೈಲ್ವೆ ಸ್ಟೇಷನ್ ಇತ್ತು. ಇನ್ ಕೇಸ್ ಏನಾದರೂ ಬೇರೆ ಯಾರ ಹತ್ರ ಆದರೂ ಕೇಳಿದ್ದಿದ್ರೆ ಅಥವಾ ಆಟೋ ಡ್ರೈವರ್ ಹತ್ರನೇ ಕೇಳಿದ್ದಿದ್ರೆ ಬಹುಶಃ 2 ರೌಂಡ್ ಓಡಿಸ್ತಿದ್ರು ಏನೋ, ನಮಗಂತೂ ಗೊತ್ತೇ ಆಗ್ತಿರ್ಲಿಲ್ಲ. ಬಟ್ ನಾವು ನಡ್ಕೊಂಡೇ ಹೋದ್ವಿ ರೈಲ್ವೆ ಸ್ಟೇಷನ್ಗೆ. ಬಹುಶಃ 4:15 ರೀಚ್ ಆಗಿದ್ವಿ ಅನಿಸುತ್ತೆ. 4:15 5:15 5:45 ಅಲ್ಲೇ ಇದ್ವಿ ನಾವು. ಆಮೇಲೆ ವಂದೇ ಭಾರತ್ ನಾವು ಹೋಗುವಂಥ ಟ್ರೈನ್ ಕೂಡ ಆಲ್ರೆಡಿ ಅಲ್ಲೇ ನಿಂತಿತ್ತು. ಸೊ ಆ ಟ್ರೈನಲ್ಲೇ ನಮಗೆ ಹೋಗೋದಕ್ಕಿದ್ದಿದ್ದು. ಎಕ್ಸಾಕ್ಟಾಗಿ 5:45ಗೆ ವಂದೇ ಭಾರತ್ ಟ್ರೈನ್
ಹೊರಟು. ವಂದೇ ಭಾರತ್ ಟ್ರೈನ್ 5:45ಕ್ಕೆ ಹೊರಟು ಉಡುಪಿ ರೀಚ್ ಆಗಬೇಕಾದ್ರೆ 10 ಗಂಟೆ ಆಗಿತ್ತು. ಈ ಟ್ರೈನ್ ಬಗ್ಗೆ ಇನ್ನೊಂದು ವ್ಲಾಗ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಇದಾಗಿತ್ತು ನಮ್ಮ ಗೋವಾದ ವ್ಲಾಗ್. ಅಂದಹಾಗೆ ನಾನು ಬಜೆಟ್ ಬಗ್ಗೆ ಈ ವ್ಲಾಗ್ನಲ್ಲಿ ತಿಳಿಸ್ತಾ ಇಲ್ಲ. ಸ್ಪೆಷಲಿ ಗೋವಾದ ಟ್ರಾವೆಲ್ ಬಜೆಟ್ನ ಬಗ್ಗೆ ನಾನು ನಿಮಗೆ ತಿಳಿಸಲ್ಲ. ಕಾರಣ ಏನು ಅಂತಂದರೆ, ಗೋವಾ ಟ್ರಿಪ್ನ ನಾವು ಎಷ್ಟು ಕಡಿಮೆ ಬಜೆಟಲ್ಲೂ ಕೂಡ ಹೋಗಿ ಬರಬಹುದು. ಯಾಕಂದರೆ ನಿಮಗೆ ಅಲ್ಲಿರುವಂಥ ಸ್ಟೇ ತುಂಬ ಕಡಿಮೆಗೂ ಸಿಗುತ್ತೆ. ಹಾಗಾಗಿ ನಾವು ನಿಂತಿರುವಂಥ ಸ್ಟೇ ಈ ಸಲ ಹೆಂಗಿತ್ತು ಅಂತಂದರೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು. ಸ್ಪೆಷಲಿ ಈ ಸ್ಟೋರಿ ಅನ್ನುವಂಥದ್ದು. ಆಮೇಲೆ ವರಾಂದ ಅನ್ನುವಂಥ ಒಂದು ಸ್ಟೇಯಲ್ಲಿ ಏನೋ ಸ್ಟೇ ಆಗಿದ್ವಿ, ಅದಕ್ಕೆ ಬರೀ ಇದ್ದಿದ್ದು 2,000 ರೂಪಾಯಿ ಪರ್ ನೈಟ್. 2,000 ರೂಪೀಸ್ ಇದ್ದಿದ್ದು, ಅದು ಅಷ್ಟೇನು ಜಾಸ್ತಿ ಇರಲಿಲ್ಲ. ಅದಕ್ಕಿಂತ ಕಡಿಮೆಗೂ ಕೂಡ ನಿಮಗೆ ಗೋವಾದಲ್ಲಿ ರೂಮ್ಸ್ ಸಿಗುತ್ತೆ. ಫುಡ್ ಕೂಡ ಅಷ್ಟೇ, ನೀವು ಎಷ್ಟು ಕಡಿಮೆ ಬಜೆಟಲ್ಲೂ ತಿನ್ನಬಹುದು. ಬಟ್ ನಮ್ಮ ಎಕ್ಸ್ಪೆನ್ಸಸ್ ಈ ಸಲ ಜಾಸ್ತಿ ಇತ್ತು. ಫ್ಲೈಟಲ್ಲಿ ಹೋದ್ವಿ, ಟ್ರೈನಲ್ಲಿ ಹೋದ್ವಿ, ಆಮೇಲೆ ಅಲ್ಲಿ ಕ್ಯಾಬ್ ಅದಿದು ಅಂತ ಹೇಳಿ ಸಿಕ್ಕಾಪಟ್ಟೆ ಖರ್ಚಾಗಿತ್ತು. ಹಾಗಾಗಿ ಬಜೆಟ್ ಬಗ್ಗೆ ನಾನು ಹೇಳಲ್ಲ. ಸೊ ಇದಾಗಿತ್ತು ಗೋವಾದ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.